ನಾನು ಧಾರವಾಡದಿಂದ ಡಿ ಸಿ ಆಗಿ ಹೋದು 2024 ಜನವರಿಯಲ್ಲಿ ನಾನು ಇಲ್ಲಿ ಬಂದು ಜಾಯ್ನ್ ಆಗಿದ್ದೆ. ಸೊ ಈಗ 2026 ಜನವರಿಯಲ್ಲಿ ಇಲ್ಲಿಂದ ಹೊರಡ್ತಾ ಇದ್ದೀನಿ. ನನಗೆ ಯಾವಾಗಲೂ ಶಿವಮೊಗ್ಗ ಭಾಳ ಒಂದು ಅತ್ಯಂತ ಒಂದು ಪ್ರೇರಣೆ ನೀಡುವಂಥ ಜಾಗ. ಅಂದರೆ ನಾನು ಚಿಕ್ಕಂದಿನಿಂದನೂ ಇಲ್ಲಿ ಬಂದಿದ್ದೀನಿ, ಸುಮಾರು ಸತ ಬಂದಿದ್ದೀನಿ. ಹಲವಾರು ಪ್ರದೇಶಗಳನ್ನು ಇಲ್ಲಿ ನಾನು ವಿಸಿಟ್ ಮಾಡಿದ್ದೀನಿ. ಸಾಗರ ಆಯಿತು, ತೀರ್ಥಹಳ್ಳಿ ಆಯಿತು, ನಮ್ಮ ಕವಿಮನೆ ಆಯಿತು, ಅಲ್ಲೆಲ್ಲ ಸುಮಾರು ಮೊದಲು ನಾನು ಬಂದಿದ್ದು. ನಾನಂದರೆ ಸ್ವಂತ ಇಷ್ಟಪಟ್ಟು ಬಂದಿರೋ ಜಾಗಗಳಿವೆಲ್ಲ. ಸೊ ಇಲ್ಲಿ ಕೆಲಸ ಮಾಡಲಿಕ್ಕೆ ಸಿಕ್ಕಿದ್ದು ಒಂದು ನಮಗೆ ಒಂದು ಒಳ್ಳೆಯ ಅದೃಷ್ಟ ಅಂತಲೇ ನಾನು ಹೇಳ್ಬೋದು. ಇಲ್ಲಿಯ ಜನ, ಮಲೆನಾಡಿನ ಜನ ಏನಿದ್ದಾರೆ, ಇಲ್ಲಿಯ ಸಂಸ್ಕೃತಿ ಏನಿದೆ, ಇಲ್ಲಿಯ ಒಂದು ಏನು ವಿಶೇಷತೆ ಇದೆ, ಅದು ನನಗೆ ಭಾಳ ಒಂದು ಯಾವಾಗಲೂ ನೆನಪಿಡುವಂಥ ಒಂದು ವಿಚಾರ ಅಂತಲೇ ನಾನು ಹೇಳ್ತೀನಿ. ಇಲ್ಲಿ ಜನಪ್ರತಿನಿಧಿಗಳು ಸಹಿತ ಭಾಳ ಸಹಕಾರ ಕೊಟ್ಟಿದ್ದಾರೆ, ನಮಗೆ ಕೆಲಸ ಮಾಡಲಿಕ್ಕೂ ಅವಕಾಶ ಕೊಟ್ಟಿದ್ದಾರೆ. ಮತ್ತು ಅಧಿಕಾರಿಗಳಿಗೆ ಒಂದು ಒಳ್ಳೆ ಚಾಲೆಂಜಿಂಗ್ ಜಾಗ ಇದ್ದರೂ, ಚಾಲೆಂಜಿಂಗ್ ಇಶ್ಯೂಸ್ ಇದ್ದರೆ ನಮಗೆ ಕೆಲಸ ಮಾಡಲಿಕ್ಕೂ ಇಂಟ್ರೆಸ್ಟ್ ಬರ್ತದೆ. ಮತ್ತು ನಾವು ಸಹಿತ ಇನ್ನಷ್ಟು ಕಲಿತೀವಿ, ಇನ್ನಷ್ಟು ನಾವು ಪಳಗ್ತೀವಿ. ಸೊ ಆ ದೃಷ್ಟಿಯಿಂದ ನೋಡಿದ್ರೆ ಶಿವಮೊಗ್ಗದಲ್ಲಿ ಸಾಕಷ್ಟು ಸಮಸ್ಯೆಗಳಂತ ಹೇಳಲ್ಲ, ಒಂದು ಆಪರ್ಚುನಿಟೀಸ್ ಅಂತಲೇ, ಚಾಲೆಂಜಸ್ ಅಂತಲೇ ನಾನು ನೋಡಿದ್ದೀನಿ. ಇಲ್ಲಿ ಸಾಕಷ್ಟು ಫಾರೆಸ್ಟ್ ರಿಲೇಟೆಡ್ ಇಶ್ಯೂ ಆಗಿರ್ಬೋದು, ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಎಸ್ಪೆಷಲಿ ಕಂದಾಯ ಇಲಾಖೆಯಲ್ಲಿ ನಾವು ನೋಡ್ತಾ ಇದ್ದಂಗೆ ನಮ್ಮಲ್ಲಿ ಗ್ರ್ಯಾಂಟ್ಸ್ ರಿಲೇಟೆಡ್ ತುಂಬ ಇಶ್ಯೂಸ್ಗಳು ಇಲ್ಲಿದೆ. ದರ್ಖಾಸ್ತಲ್ಲಾಯಿತು, ಬಗರುಕುಮಲಾಯಿತು, ಈ ಥರ ಗ್ರ್ಯಾಂಟ್ಸ್ ರಿಲೇಟೆಡ್ ಸಾಕಷ್ಟು ಲ್ಯಾಂಡ್ ರೆಕಾರ್ಡ್ಸಲ್ಲಿ ಸಮಸ್ಯೆಗಳಿದ್ದು ಜನರಿಗೆ ಭಾಳ ತೊಂದರೆ ಆಗಿರೋದನ್ನು, ಅಂದರೆ ಭಾಳ ವರ್ಷಾಂತರದಿಂದ ತೊಂದರೆ ಆಗಿರೋದನ್ನು ನಾನು ಗಮನಿಸಿದ್ದೀನಿ. ಇದರಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ವಿಚಾರಕ್ಕೆ ಇಲ್ಲಿ ಭಾಳ ಒಂದು ಮೋಸ್ಟ್ ಡಿಫಿಕಲ್ಟ್ ಪ್ಲೇಸ್ ಟು ಡೂ ಲ್ಯಾಂಡ್ ಅಕ್ವಿಸಿಷನ್. ಯಾಕಂದರೆ ಇಲ್ಲಿ ಸಾಕಷ್ಟು ಚಾಲೆಂಜಸ್ ಬರ್ತವೆ. ವೈಲ್ಡ್ ಲೈಫ್ ಇರ್ಬೋದು ಅಥವಾ ಬೇರೆ ಇಶ್ಯೂಸ್ ಇರ್ಬೋದು, ಇಲ್ಲಿ ಅನ್ಆಥರೈಸ್ಡ್ ಆಗಿ ಎಂಕ್ರೋಚ್ ಮಾಡಿರೋ ಜಾಗಗಳಿರ್ಬೋದು. ಇದರಿಂದ ಬಹುಶಃ ರಾಜ್ಯದಲ್ಲಿ ಅತ್ಯಂತ ಒಂದು ಡಿಫಿಕಲ್ಟ್ ಜಾಗ ಅಂದರೆ ಇಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಮಾಡೋದು. ಆದರೆ ಒನ್ ಆಫ್ ದ ಹೆಚ್ಚಿಗೆ ಕಾಮಗಾರಿಗಳು ನಡೀತಾ ಇದೆ. ಅಂದರೆ ಹೈವೇಸ್ ಆಗಿರ್ಬೋದು, ರೈಲ್ವೆ ಆಗಿರ್ಬೋದು, ಈ ಥರ ಟೂರಿಸಮ್ ಪ್ರಾಜೆಕ್ಟ್ಸ್ ಆಗ್ತಾ ಇರ್ಬೋದು, ಬೇರೆ ಬೇರೆ ವಿಚಾರಗಳು ನೋಡಿದ್ರೂ ಸಹಿತ ಅತ್ಯಂತ ಹೆಚ್ಚಿಗೆ ಲ್ಯಾಂಡ್ ಅಕ್ವಿಸಿಷನು ನಡೀತಾ ಇದೆ. ಸೊ ಅದನ್ನು ನಾವು ಇಫೆಕ್ಟಿವ್ ಆಗಿ ಒಂದು ಸಮಸ್ಯೆಗಳನ್ನು ಸಾಲ್ವ್ ಮಾಡಿ ಅದನ್ನು ಎಕ್ಸಿಕ್ಯೂಟ್ ಮಾಡೋದೇನಿದೆ ಭಾಳ ಒಳ್ಳೆಯ ಒಂದು ನಾನು ನೋಡಿರುವಂಥ ಚಾಲೆಂಜು. ಆ್ಯಂಡ್ ಆಲ್ಮೋಸ್ಟ್ ಒಂದು ಎಲ್ಲ ಲ್ಯಾಂಡ್ ಎಕ್ವಿಷನು ಸಹಿತ ಆಲ್ಮೋಸ್ಟ್ 100% ರೀಚ್ ಆಗೋ ರೀತಿಯಲ್ಲಿ ಬಂತು. ಫಾರ್ ಎಕ್ಸಾಂಪಲ್ ನಮ್ಮ BH ರೋಡೇ, ಈಗ ನಾವು ನಮ್ಮ ಬೆಂಗಳೂರು ರೋಡೇ ಆಲ್ಮೋಸ್ಟ್ 30 ಪ್ಲೇಸಸ್ ಮೇಲೆ ನಾನು ಫಸ್ಟು ಚಾರ್ಜ್ ತೊಗೊಂಡಾಗ 30ಗಿಂತ ಜಾಸ್ತಿ ಪ್ಲೇಸಸ್ಸಲ್ಲಿ ಲ್ಯಾಂಡ್ ಎಕ್ವಿಷನ್ ಸಮಸ್ಯೆ ಇತ್ತು. ಇವತ್ತಿಗೆ ಬಹುಶಃ ಒಂದು ಜಾಗ ಬಿಟ್ಟರೆ ಅದು ಸಹಿತ ಈಗ ಒಂದು ಆಲ್ಮೋಸ್ಟ್ ಎಂಡ್ ಸ್ಟೇಜಲ್ಲಿದೆ. ಸಾಲ್ವ್ ಆಗೋ ರೀತಿಯಲ್ಲಿ ನಾವು ಅದನ್ನು ಒಂದು ಪರಿಹಾರನೂ ಕಂಡ್ಕೊಂಡ್ಬಿಟ್ಟಿದ್ದೀವಿ. ಒಂದು ಅಪ್ರೂವಲ್ ಆಗಿಬಿಟ್ರೆ ಅದು ಸಹಿತ 100% ಮುಗಿದೋಗ್ಬಿಡುತ್ತೆ. ಸೊ ಅದೇ ರೀತಿ ಸಾಗರ ರೋಡ್ ಆಗಿರ್ಬೋದು, ಇತರ ರೋಡ್ ಆಗಿರ್ಬೋದು, ಆಲ್ಮೋಸ್ಟ್ ಎಂಡ್ ಸ್ಟೇಜಲ್ಲಿ ಬಂದಿದೆ. ಸುಮಾರಷ್ಟು ನಾವು ಇಶ್ಯೂಸನ್ನು ಸಾಲ್ವ್ ಮಾಡಿದ್ದಕ್ಕೆ ಒಂದು ಸಮಾಧಾನ ಇದೆ. ಅದೇ ರೀತಿ ಶರಾವತಿ ಸಂತ್ರಸ್ತರ ಬಗ್ಗೆಯೂ ತಾವು ನೋಡ್ತಾನೆ ಇದ್ದೀರಾ. ಭಾಳ ವರ್ಷದಿಂದ ಪೆಂಡಿಂಗ್ ಇರೋದು, ಈಗ ಸರ್ವೆ ಕಾರ್ಯ ಮುಗಿದು ಗೌರ್ಮೆಂಟಿಗೆ ರಿಪೋರ್ಟ್ ಸಬ್ಮಿಟ್ ಮಾಡಲಿಕ್ಕೆ ಬಹುಶಃ ಇನ್ನೊಂದು ವಾರ 10 ದಿವಸ ಇದ್ದು ಬಿಟ್ಟರೆ ಆಗತ್ತೆ. ಅದನ್ನು ಮಾಡಲಿಕ್ಕೂ ಸಾಧ್ಯ ಇದೆ. ನಮ್ಮ ಮುಂದಿನ ಜಿಲ್ಲಾಧಿಕಾರಿಗಳು ಅದರ ಬಗ್ಗೆ ಖಂಡಿತ ಒಂದು ಒಳ್ಳೆ ರೀತಿಯಿಂದ ಕ್ರಮ ವಹಿಸ್ತಾರೆ ಅಂತ ಹೇಳಿ ನಾನು ಸಹಿತ ಅವ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಮತ್ತು ನನಗೂ ಭರವಸೆ ಇದೆ. ಸೊ ಈ ಥರ ಮತ್ತು ಟೂರಿಸಮ್ ರಿಲೇಟೆಡ್ ಅಷ್ಟು ಸಾಕಷ್ಟು ಪೊಟೆನ್ಷಿಯಲ್ ಇದೆ ನಮ್ಮ ಜಿಲ್ಲೆಗೆ. ಸೊ ಅದರಲ್ಲೂ ಸಹಿತ ನಾವು ಕೆಲವೊಂದು ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಇತರ ಅಧಿಕಾರಿಗಳು ಸಹಿತ ನಮಗೆ ಕೈ ಜೋಡಿಸಿದ್ದಾರೆ. ಒಳ್ಳೆ ಪೊಟೆನ್ಷಿಯಲ್ ಇದೆ. ನಾವು ವೆಬ್ಸೈಟನ್ನು ಈಗ ಡೆವಲಪ್ ಮಾಡಿ ಲಾಂಚ್ ಮಾಡ್ತಾ ಇದ್ದೀವಿ. ಒಂದು ಕಾಫಿ ಟೇಬಲ್ ಬುಕ್ಕನ್ನು ರೆಡಿ ಮಾಡಿದ್ದೀವಿ. ಬೇರೆ ಬೇರೆ ಟೂರಿಸ್ಟ್ ಸ್ಥಳಗಳಲ್ಲಿ 60 ಕಡೆ ಹೆಚ್ಚಿಗೆ ನಾವು ಫ್ಲೆಕ್ಸಸ್ಸು, ಹೋರ್ಡಿಂಗ್ಸ್ ಹಾಕ್ಸ್ತಾ ಇದ್ದೀವಿ. ಇಕೋ ಫ್ರೆಂಡ್ಲಿ ಟೂರಿಸಮ್ ಪ್ರಮೋಟ್ ಮಾಡ್ತಾ ಇದ್ದೀವಿ. ಜೋಗಲ್ಲಿ ಸಹಿತ ನಮ್ಮ ಏನು ಫಸ್ಟ್ ಫೇಸ್ ಕೆಲಸ ಇದೆ, ಆಲ್ಮೋಸ್ಟ್ ಎಲ್ಲ ಅಡೆತಡೆಗಳನ್ನು ದಾಟಿ ಈಗ ಕಂಪ್ಲೀಷನ್ ಸ್ಟೇಜಿಗೆ ಬರ್ತಾ ಇದೆ. ಬಹುಶಃ ಇನ್ನೊಂದು 3 ತಿಂಗಳಲ್ಲಿ ಅದು ಸಹಿತ ಕಂಪ್ಲೀಟ್ ಆಗಿಬಿಡುತ್ತೆ. ಆಲ್ಮೋಸ್ಟ್ ಎಂಡ್ ಸ್ಟೇಜಲ್ಲಿದೆ. ಸೊ ಟೂರಿಸಮ್, ಈಗ ಲ್ಯಾಂಡ್ ಅಕ್ವಿಷನ್, ಶರಾವತಿ ವಿಚಾರ, ಇನ್ನೂ ಹಲವಾರು ವಿಚಾರಗಳಿದೆ. ಮತ್ತು ಕೆಲವೊಂದು ಇದು ಪೊಲೀಸಿಂಗ್ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೂ ಸಹಿತ ನಾವಿಲ್ಲಿ ಭಾಳಷ್ಟು ಚಾಲೆಂಜಸ್ ನೋಡಿದ್ದೀನಿ. ಆ್ಯಸ್ ಅ DC ಆಗಿ ನಾನು ಲಾ ಆ್ಯಂಡ್ ಆರ್ಡ್ರಲ್ಲಿ ಭಾಳಷ್ಟು ಕಡೆ ಅಗತ್ಯನೇ ಇರಲ್ಲ. DCಗಳಿಗೆ ಲಾ ಆ್ಯಂಡ್ ಆರ್ಡರ್ ವಿಚಾರದಲ್ಲಿ ಸಮಸ್ಯೆಗಳೇ ಇರಲ್ಲ. ಆದರೆ ಈ ಜಿಲ್ಲೆಯಲ್ಲಿ ನಾವು ಲಾ ಆ್ಯಂಡ್ ಆರ್ಡರ್ ಆಗದೇ ಇರಲಿಕ್ಕೆ ಪ್ರಿವೆಂಟಿವ್ ಮೆಜರ್ಸ್ ತೊಗೊಳ್ಳಿಕ್ಕೆ ನಮ್ಮ SP ಅವ್ರಿಗೆ ಏನು ನಾವು ಕೋಆರ್ಡಿನೇಷನ್ ಮಾಡಬೇಕು, ಸಹಕಾರ ಮಾಡಬೇಕು, ಇಲ್ಲಿ ಭಾಳ ಮುಖ್ಯ ಆಗುತ್ತೆ. ನಮ್ಮ ಮಿಥುನ್ ಅವರು ಏನು ಈಗ ನಿರ್ಗಮಿಸಿದ್ದಾರೆ, ಭಾಳ ಒಳ್ಳೆ ರೀತಿಯಿಂದ ಕೆಲಸ ಮಾಡಿದ್ದಾರೆ. ಯಾವುದೇ ಘಟನೆಗಳು ನಡೀದೇ ಇದ್ದಂಗೆ ಪ್ರಿವೆಂಟ್ ಮಾಡಲಿಕ್ಕೆ ಅವರು ಭಾಳ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೂ ಸಹಿತ ನಾನು ವಿಶ್ ಮಾಡ್ತೀನಿ, ಒಳ್ಳೆಯದಾಗಲಿ. ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದಾರೆ, ಅವ್ರಿಗೂ ಒಳ್ಳೆಯದಾಗಲಿ ಅಂತ ವಿಶ್ ಮಾಡ್ತೀನಿ. ಸೊ ಈ ಎಲ್ಲ ದೃಷ್ಟಿಯಿಂದನೂ ಒಂದು ಒಳ್ಳೆಯ ಸವಾಲುಗಳು ಇದ್ದಂಥ ಜಿಲ್ಲೆ ನನಗೆ
ಅತ್ಯಂತ ಒಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಇಲ್ಲಿಂದ ಕಲಿದಿತ್ತು ಭಾಳ ಇದೆ. ನಾನು ಇಲ್ಲಿಯ ಸಮಸ್ಯೆಗಳು ಇದರಿಂದ ನಾನು ಬಹುಶಃ ಈ ಜಿಲ್ಲೆಗೆ ಬರಲಿಲ್ಲ ಅಂದರೆ ಸಾಕಷ್ಟು ವಿಚಾರಗಳು ನನಗೆ ಕಲೀಲಿಕ್ಕೆ ಸಿಗ್ತಿರಲಿಲ್ಲ. ಸೊ ಆ ದೃಷ್ಟಿಯಿಂದ ನನಗೆ ಕಲೀಲಿಕ್ಕೆ ಉತ್ತಮವಾಗಿದೆ. ಇದಕ್ಕೆ ಎಲ್ಲ ನಮ್ಮ ಜನಪ್ರತಿನಿಧಿಗಳಿಗೂ ನಾನು, ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿರ್ಬೋದು, ಎಲ್ಲ MLAಗಳಾಗಿರ್ಬೋದು, MP ಅವರಾಗಿರ್ಬೋದು, ಇತರ ನಮ್ಮ ಜನಪ್ರತಿನಿಧಿಗಳಾಗಿರ್ಬೋದು, MLCಗಳಾಗಿರ್ಬೋದು, ಎಲ್ರಿಗೂ ನಾನು ಧನ್ಯವಾದ ಹೇಳ್ತೀನಿ. ನನ್ನ ಜೊತೆಗೆ ಒಳ್ಳೊಳ್ಳೆ ಆಫೀಸರ್ಸ್ ಇಲ್ಲಿ ಕೆಲಸ ಮಾಡಿದ್ದಾರೆ. ನಾನು ಹೇಳ್ದಂಗೆ ಈಗ ನಿರ್ಗಮಿಸಿದಂತಹ ಮಿಥುನ್ ಅವರಾಯಿತು, ಈಗ CEO ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಹೇಮಂತ್ ಅವರು ಭಾಳ ಒಳ್ಳೆ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಸಹಿತ ಈ ಮಿಷನ್ ಸುರಕ್ಷಾ ಅಂತ ನಾವು ರಾಜ್ಯದಲ್ಲೇ ಎಲ್ಲೂ ಮಾಡ್ತಾ ಇಲ್ಲ. ಆ ಕಾರ್ಯಕ್ರಮವನ್ನು ನಾವು ಈಗ ಮಾಡ್ತಾ ಇದ್ದೀವಿ. ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ ಕಾವಲು ಸಮಿತಿಯನ್ನು ಆ್ಯಕ್ಟಿವೇಟ್ ಮಾಡ್ತಾ ಇದ್ದೀವಿ. 28 ಅಂಶಗಳನ್ನು ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ ಮಾನಿಟರ್ ಮಾಡ್ತಾ ಇದ್ದೀವಿ. ಬಾಲ್ಯ ವಿವಾಹ ಮತ್ತು ಅರ್ಲಿ ಪ್ರೆಗ್ನೆನ್ಸಿಯನ್ನು ತಡೆಗಟ್ಟಲಿಕ್ಕೆ ಏನು ಮಾಡೋಕ್ಕಾಗುತ್ತೆ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ. ಸೊ ಆ ದೃಷ್ಟಿಯಿಂದ ಅವರು ಭಾಳ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇಂಥ ಒಳ್ಳೊಳ್ಳೆ ಆಫೀಸರ್ಸ್ ಜೊತೆ ನನಗೆ ಕೆಲಸ ಮಾಡಲಿಕ್ಕೆ ಭಾಳ ಒಂದು ಖುಷಿ ಇದೆ.